ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಮರದ ದೇವರಿಗೆ ಪೂಜೆಯನ್ನ ಕೂಡ ಮಾಡುತ್ತಾರೆ. ಯಾಕೆ ಮರದ ದೇವರಿಗೆ ಪೂಜೆಯನ್ನ ಕೂಡ ಮಾಡುತ್ತಾರೆ ಎಂದರೆ ಇದಕ್ಕೆ ಬಹಳ ಒಂದು ಪುರಾತನವಾದ ಇತಿಹಾಸ ಇದೆ. ಆ ಇತಿಹಾಸವನ್ನ ಕೂಡ ನೋಡೋಣ ಬನ್ನಿ. ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿ ಗಂಡ ಹೆಂಡತಿ ಕೂಡ ಇರ್ತಾರೆ, ಇಲ್ಲ ಶಿವ ಇಲ್ಲ ಪಾರ್ವತಿ ಇರ್ತಾರೆ, ಇಲ್ಲ ನಾರಾಯಣ ಇಲ್ಲ ಲಕ್ಷ್ಮಿ ಇರ್ತಾರೆ. ಆದ್ರೆ ಈ ದೇವಸ್ಥಾನದಲ್ಲಿ ಇರೋದು ಕೃಷ್ಣ ಮತ್ತು ಬಲರಾಮ ಮತ್ತು ಸುಭದ್ರ, ಈ 3 ಜನ ದೇವತೆಗಳು ಮರದ ತುಂಡಿನಿಂದ ಕೂಡ ದೇವರನ್ನ ಕೂಡ ಮಾಡಿದ್ದಾರೆ. ಅದು ಯಾಕೆ ಮರದ ತುಂಡಲ್ಲಿ ಕೂಡ ಮಾಡಿದ್ದಾರೆ, ಏನಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ದೇವಸ್ಥಾನ ಪ್ರಚಾರ ಆಗಿದೆ ಅಂತ ಸಂಪೂರ್ಣ ವಿವರಣ ಕೂಡ ತಿಳ್ಕೊಳ್ಳೋಣ ಬನ್ನಿ. ಇದು ಕೂಡ ತಿರುಪತಿ ದೇವಸ್ಥಾನ ಹೇಗೆ ಇಡೀ ಪ್ರಪಂಚಕ್ಕೆ ಗೊತ್ತೋ ಹಾಗೆ ಇದು ಪುರಿ ಜಗನ್ನಾಥ ದೇವಾಲಯ ಅಂದ್ರೆ ಅಷ್ಟು ಪಾಪ್ಯುಲರ್ ದೇವಸ್ಥಾನ. ಈ ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕ. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪುರಿಯ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ಪುರಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ. ಪ್ರಸ್ತುತ ಈ ದೇವಾಲಯವನ್ನ 10ನೇ ಶತಮಾನದಿಂದ ಇಂದಿನ ದೇವಾಲಯದ ಸ್ಥಳದಲ್ಲಿ ಪುನರ್ ನಿರ್ಮಿಸಲಾಯಿತು ಮತ್ತು ಪೂರ್ವ ಗಂಗಾ ರಾಜವಂಶದ ಮೊದಲನೆಯ ರಾಜ ಅನಂತವರ್ಮನ್ ಚೋಡಗಂಗಾ ದೇವನಿಂದ ಪ್ರಾರಂಭಿಸಲಾಯಿತು. ಪುರಿ ದೇವಾಲಯವು ವಾರ್ಷಿಕ ರಥಯಾತ್ರೆ ಅಥವಾ ರಥ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ. ಇದರಲ್ಲಿ 3 ಪ್ರಮುಖ ದೇವತೆಗಳನ್ನು ಬೃಹತ್ ಮತ್ತು ವಿಸ್ತಾರವಾಗಿ ಅಲಂಕರಿಸಿದ ದೇವಾಲಯದ ರಥಗಳ ಮೇಲೆ ಎಳೆಯಲಾಗುತ್ತದೆ. ಇವು ಜಗರ್ನಾಟ್ ಎಂಬ ಇಂಗ್ಲಿಷ್ ಪದಕ್ಕೆ ತಮ್ಮ ಹೆಸರನ್ನ ನೀಡಿವೆ. ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಕಂಡುಬರುವ ಕಲ್ಲು ಮತ್ತು ಲೋಹದ ಪ್ರತಿಮೆಗಳಿಗಿಂತ ಭಿನ್ನವಾಗಿ ಜಗನ್ನಾಥನ ಮೂರ್ತಿಯು ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ಶಾಸ್ತ್ರೋಕ್ತವಾದ ಆಚರಣೆಯಿಂದ ನಿಖರವಾದ ಪ್ರಕೃತಿಯಿಂದ ಬದಲಾಯಿಸುತ್ತದೆ. ಇದು ಚಾಮರಾತ್ನಲ್ಲಿ ಒಂದಾಗಿದೆ. ಈ ವಿದ್ಯುಕ್ತ ಸಂಪ್ರದಾಯದ ಹಿಂದಿನ ಕಾರಣ ರಹಸ್ಯವಾದಿದ್ದು. ನವಕಲೇವರ ಅಂದ್ರೆ ಹೊಸ ದೇಹ ಅಥವಾ ಹೊಸ ಸಹಕಾರ. ಸಮಾರಂಭದಲ್ಲಿ ಆಚರಣೆಯನ್ನು ಜಟಿಲ ಸೆಟ್ ಮರದ ಪ್ರತಿಮೆಗಳನ್ನು ನವೀಕರಣವಾದದ್ದು. ದೇವಾಲಯವು ಅದರ ವಾರ್ಷಿಕ ರಥಯಾತ್ರೆ ಅಥವಾ ರಥೋತ್ಸವಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯವು ವೈಷ್ಣವ ಸಂಪ್ರದಾಯಗಳಿಗೆ ಮತ್ತು ದೇವಾಲಯಕ್ಕೆ ಸಂಬಂಧಿಸಿದ ಸಂತ ರಾಮಾನಂದರಿಗೆ ಪವಿತ್ರವಾದದ್ದು. ಜಗನ್ನಾಥ ದೇವರನ್ನ ವಿಷ್ಣು ಅಥವಾ ನಾರಾಯಣ ಅಥವಾ ಕೃಷ್ಣ ಎಂದು ಪೂಜಿಸಲಾಗುತ್ತದೆ. ವಿಷ್ಣುವಿನ ಮಹಿಮೆಗಳಾಗಿ ಬಲಭದ್ರ ಅಂದರೆ ಬಲರಾಮ ಮತ್ತು ಸುಭದ್ರೆ ಮತ್ತು ಜಗನ್ನಾಥ ವಿಷ್ಣು ಎಂದು ಆರಾಧಿಸಲಾಗುತ್ತದೆ. ಮಧ್ವಾಚಾರ್ಯರು ಸೇರಿದಂತೆ ಹೆಸರಾಂತ ಆಚಾರ್ಯರೆಲ್ಲ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದರು ಎಂದು ತಿಳಿದು ಬಂದಿದೆ. ಆದಿಶಂಕರ ಇಲ್ಲಿ ತನ್ನ ಗೋವರ್ಧನ ಮಠವನ್ನ ಸ್ಥಾಪಿಸಿದರು. ಗುರುನಾನಕ್, ಕಬೀರ್, ತುಳಸಿದಾಸರು, ರಾಮಾನುಜಾಚಾರ್ಯರು ಮತ್ತು ನಿರ್ಭಂಗಕಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆಂಬ ಸಾಕ್ಷ್ಯ ಆಧಾರಗಳಿವೆ. ಗೌಡಿಯಾದ ವೈಷ್ಣವ ಶ್ರೀ ಚೈತನ್ಯ ಮಹಾಪ್ರಭು ಇಲ್ಲೇ 24 ವರ್ಷಗಳ ಕಾಲ ತಂಗಿ ಹರೇ ಕೃಷ್ಣ ಮಂತ್ರವನ್ನ ಪಠಿಸುವ ಮೂಲಕ ದೇವರ ಪ್ರೀತಿಯನ್ನ ಗಳಿಸಬಹುದೆಂದು ಸಾರುತ್ತಿದ್ದರು. ಪವಿತ್ರ ದೇವಾಲಯಗಳೆಂದೇ ಪ್ರಸಿದ್ಧಗೊಂಡ ರಾಮೇಶ್ವರಂ, ಬದ್ರಿನಾಥಪುರಿ ಮತ್ತು ದ್ವಾರಕ ದೇವಾಲಯಗಳ ಪೈಕಿ ಜಗನ್ನಾಥ ದೇವಾಲಯವು ಒಂದು ದೊಡ್ಡ ದೇವಾಲಯದ ಸಂಕೀರ್ಣ. ಇದು 4 ಲಕ್ಷ ಚದರ ಅಡಿ 37,000 ಮೀಟರ್ 2ನಷ್ಟು ಪ್ರದೇಶವನ್ನು ಒಳಗೊಂಡಿದೆ. ದೇವಾಲಯದ ಎಲ್ಲಾ ದಿಕ್ಕುಗಳಲ್ಲಿ 4 ಪ್ರವೇಶಗಳನ್ನ ಹೊಂದಿವೆ. ದೇವಾಲಯವು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯರಾತ್ರಿ 12ರವರೆಗೆ ತೆರೆದಿರುತ್ತದೆ. ಜಗನ್ನಾಥ ಅಂದರೆ ಕೃಷ್ಣ, ಬಲಭದ್ರ ಅಂದ್ರೆ ಬಲರಾಮ ಮತ್ತು ಸುಭದ್ರ ಇವು ದೇವಾಲಯದಲ್ಲಿ ಪೂಜಿಸುವ 3 ದೇವತೆಗಳು. ಅಣ್ಣ ಬಲರಾಮ, ತಂಗಿ ಸುಭದ್ರೆಯೊಡನೆ ಜಗನ್ನಾಥ ಈ 3 ದೇವರುಗಳು ಪ್ರತಿಮೆಗಳು ದೇವಾಲಯದ ಒಳ ಗರ್ಭಗುಡಿಯಲ್ಲಿ ಇವೆ.
ಇದನ್ನ ದಾರು ಎಂದು ಕರೆಯಲ್ಪಡುವ ಪವಿತ್ರ ಬೇವಿನ ಮರದ ತುಂಡುಗಳಿಂದ ಕೆತ್ತಲಾಗಿದೆ. ಇದನ್ನು ರತ್ನಖಚಿತ ಆಸನದ ಅಥವಾ ರತ್ನವೇದಿ ಮೇಲೆ ಕೂರಿಸಲಾಗುತ್ತದೆ. ಜೊತೆಗೆ ಸುದರ್ಶನ ಚಕ್ರ, ಮದನ್ ಮೋಹನ್, ಶ್ರೀದೇವಿ ಮತ್ತು ವಿಶ್ವದಾತ್ರಿ ಪ್ರತಿಮೆಗಳಿವೆ. ಋತುವಿಗೆ ಅನುಗುಣವಾಗಿ ದೇವತೆಗಳನ್ನ ವಿವಿಧ ಬಟ್ಟೆ ಮತ್ತು ಆಭರಣಗಳಿಂದ ಅಲಂಕರಿಸಲಾಗುವುದು. ಪೂರಿಯ ಜಗನ್ನಾಥ ಓರಿಯ ಜನರು ಆರಾಧ್ಯ ದೈವ ಮತ್ತು ಅವರ ಆತ್ಮಬಂಧು. ಇಲ್ಲಿ ಜಗನ್ನಾಥ ಕೃಷ್ಣ ವಿಷ್ಣು ತನ್ನ ಪತ್ನಿ ಲಕ್ಷ್ಮಿಯೊಡನೆ ಅಲ್ಲ, ಅದರ ಬದಲಿಗೆ ಅಣ್ಣ ಬಲರಾಮ ಮತ್ತು ತಂಗಿ ಸುಭದ್ರೆಯೊಡನೆ ಪ್ರತಿಷ್ಠಾಪಿತನಾಗಿದ್ದಾನೆ. ಇವರ ಪ್ರತಿಮೆ ಮರದಿಂದ ಮಾಡಿದ್ದು. ಇವು ಕಿವಿ ಕಾಲಿಲ್ಲದ ಕಣ್ಣಿನ ಜಾಗದಲ್ಲಿ ದೊಡ್ಡ ವರ್ತುಲ ಮತ್ತು ಮುರಿದ ಕೈಗಳ ಮೂರ್ತಿಗಳು. ಆದರೆ ಜನರಿಗೆ ಕರೆದಾಗ ಕಾಲಿಲ್ಲದಿದ್ದರೂ ಓಡಿ ಬರುವ, ಕಿವಿಯಿಲ್ಲದಿದ್ದರೂ ಆಲಿಸುವ, ಮುರಿದ ಕೈಯಿಂದಲೇ ಅಭಯ ನೀಡುವ ಆರಾಧ್ಯ ದೈವ. ಜಗನ್ನಾಥನೆಂದರೆ ಭಕ್ತರಿಗೆ ಬಹಳ ಭಕ್ತಿ ಮತ್ತು ಪ್ರೀತಿ. ಈ ದೇವಾಲಯವು ರಾಮೇಶ್ವರ, ಬದ್ರಿನಾಥ್, ಪೂರಿ ಮತ್ತು ದ್ವಾರಕಗಳನ್ನು ಒಳಗೊಂಡಿರುವ ಪವಿತ್ರ ವೈಷ್ಣವ ಹಿಂದೂ ಚಾರ್ಧಾಮ್ ತಾಣಗಳಲ್ಲಿ ಒಂದಾಗಿದೆ. ದೇವತೆಗಳ ರಹಸ್ಯ ಬಂಧನ. ಈ ದೇವತೆಗಳಿಗೂ ಒಂದು ರಹಸ್ಯ ಬಂಧನ ಇದೆ, ಅದನ್ನ ತಿಳಿಯೋಣ ಬನ್ನಿ. ಬೇಸಿಗೆಯಲ್ಲಿ 3 ದೇವರಿಗೆ ತಣ್ಣೀರು ಸ್ನಾನ, ಮಾವಿನ ಹಣ್ಣಿನ ನೈವೇದ್ಯ ಮಾಡುವರು. ಮಾನವರಿಗೆ ಬರುವಂತೆ ಈ ಸ್ನಾನದಿಂದ 3 ದೇವತೆಗಳಿಗೂ ತೀವ್ರವಾದ ಜ್ವರ, ನೆಗಡಿ ಬರುತ್ತದೆ ಎಂಬುದು ಜನರ ನಂಬಿಕೆ. ಹೀಗಾಗಿ ಜ್ವರ ಮತ್ತು ನೆಗಡಿ ಇರುವ 3 ದೇವತೆಗಳನ್ನು ಜನರಿಂದ 15 ದಿನಗಳ ಮಟ್ಟಿಗೆ ರಹಸ್ಯ ಸ್ಥಾನದಲ್ಲಿ ದೂರವಿರಿಸುತ್ತಾರೆ. ಆ ಸಮಯದಲ್ಲಿ ಜನರಿಗೆ ದೇವರ ದರ್ಶನವಿಲ್ಲ. ಜನಜಂಗುಳಿ ಇರುವ ದೇವಾಲಯದಿಂದ ದೇವರನ್ನು ದೂರ ಕರೆದೊಯ್ದು ಅಜ್ಞಾತ ಅನುಸಾರ ಗೃಹದಲ್ಲಿ ಪ್ರತ್ಯೇಕವಾಗಿ ಇಡಲಾಗುತ್ತದೆ. ಈ ಕೋಣೆಗೆ ನಿಗದಿತ ಪೂಜಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತದೆ. ಅಲ್ಲದೆ ದೇವಾಲಯದ ವೈದ್ಯರು ಈ ದೇವರೋಗಿಗಳ ಶುಶ್ರೂಷೆ ಮಾಡುತ್ತಾನೆ. ದೇವರ ಆಹಾರದ ವಿಷಯದಲ್ಲಿ ವೈದ್ಯರು ಬಹಳ ಕಟ್ಟುನಿಟ್ಟಾದ ಪಥ್ಯ ಮಾಡುವವರು. ಬೇಯಿಸಿದ ಕರಿದ ಆಹಾರವನ್ನು, ಅಂದರೆ ಅನ್ನ, ಮಸಾಲೆ, ಸಿಹಿ, ಹುಳಿ, ದೇವರಿಗೆ ಈ ಸಮಯದಲ್ಲಿ ನೈವೇದ್ಯಕ್ಕೆ ಇಡುವುದಿಲ್ಲ. ಅದರ ಬದಲು ನೀರು, ಹಣ್ಣುಗಳು ಮತ್ತು ಕಾಳು ಮೆಣಸು, ಲವಂಗ, ಸೊಪ್ಪಿನ ಕಷಾಯ ಮಾತ್ರ ನೈವೇದ್ಯ ಮಾಡುವರು. ಎಳ್ಳೆಣ್ಣಿಗೆ ಶ್ರೀಗಂಧ, ಕರ್ಪೂರ, ಕೇತಕಿ, ಮಲ್ಲಿಗೆ ಹೂವು ಮತ್ತು ಔಷಧಿಯ ನಾರು, ಬೇರು ಸೇರಿಸಿ ಪುಲುರಿ ತೈಲ ಎಂಬ ಮುಲಾಮನ್ನ ದೇವರಿಗೆ ಲೇಪಿಸಲಾಗುತ್ತದೆ. ವೈಜ್ಞಾನಿಕವಾಗಿ ಇದು ಮರದ ಮೂರ್ತಿಗಳನ್ನ ಕೀಟಗಳಿಂದ ರಕ್ಷಿಸುತ್ತದೆ. ಈ ಬಗೆಯ ಪಥ್ಯ ಮತ್ತು ಲೇಪನದ ನಂತರ ಕೊನೆಯಲ್ಲಿ ದೇವರ ಸಂಪೂರ್ಣ ಚೇತರಿಕೆ ನೆರವಾಗಲು ಔಷಧಿಯ ದಶಮೂಲು ಮೋದಕಗಳನ್ನ ರಾಜ್ಯ ವೈದ್ಯರು ನೀಡುತ್ತಾರೆ. ಈ 15 ದಿನಗಳ ಅನುಸಾರದ ನಂತರ ಆಷಾಢ ಅಮಾವಾಸ್ಯೆ ಕಳೆದ ಮೇಲೆ 3 ದೇವತೆಗಳು ಆರೋಗ್ಯವಂತರಾಗಿ ಮರಳಿ ಪೂರಿಗೆ ಬರುತ್ತಾರೆ. ಆಗ ಭಕ್ತಾದಿಗಳಿಗೆ ನವಜೌವನ ದರ್ಶನ ಭಾಗ್ಯ. ಅಲ್ಲಿಯವರೆಗೆ ಪೂರಿಯ ದೇವಸ್ಥಾನದಲ್ಲಿ ಪಟ್ಟದ ಚಿತ್ರಗಳನ್ನ ಇಟ್ಟು ಪೂಜಿಸಲಾಗುತ್ತದೆ. 100 ವರ್ಷಗಳಿಂದ ನಡೆದು ಬಂದಿದೆ. ಈ ಸಂಪ್ರದಾಯವನ್ನ ಚಾಚು ತಪ್ಪದೆ ಓರಿಯ ಜನರು ನಂಬುತ್ತಾರೆ ಮತ್ತು ಪಾಲಿಸುತ್ತಾರೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಗಂಗ ರಾಜವಂಶದ ರಾಜ ಅನಂತವರ್ಮನ್ ಚೋಡಗಂಗ ಈ ದೇವಾಲಯವನ್ನು ನಿರ್ಮಿಸಿದನು. ಅವನ ವಂಶಸ್ಥ ನರಸಿಂಹದೇವ ಕೇಡುಪಟ್ಟ ತಾಮ್ರ ಫಲಕದ ಶಾಸನವು ಸೂಚಿಸಿದಂತೆ ಅನಂತವರ್ಮನ್ ಮೂಲತಃ ಶೈವನಾಗಿದ್ದನು. ಕ್ರಿಸ್ತಶಕ 1112ರಲ್ಲಿ ಉತ್ಕಲ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಸ್ವಲ್ಪ ಸಮಯದ ನಂತರ ವೈಷ್ಣವನಾದನು. 1134ರಿಂದ 1135 ಇಸವಿಯ ಶಾಸನವೊಂದು ದೇವಾಲಯಕ್ಕೆ ನೀಡಿದ ದೇಣಿಗೆಯನ್ನ ದಾಖಲಿಸುತ್ತದೆ. ಆದ್ದರಿಂದ ದೇವಾಲಯದ ಸಂಕೀರ್ಣವು ಕ್ರಿಸ್ತಶಕ 1112ರ ನಂತರ ಪ್ರಾರಂಭವಾಗಿರಬೇಕು. ಈ ದೇವಾಲಯದ ವೃತ್ತಾಂತಗಳಲ್ಲಿ ಒಂದು ಕಥೆಯ ಪ್ರಕಾರ ಇದನ್ನು ಅನಗಭೀಮ ದೇವನು ಸ್ಥಾಪಿಸಿದನು. ವಿಭಿನ್ನ ವೃತ್ತಾಂತಗಳು ನಿರ್ಮಾಣದ ವರ್ಷವನ್ನ 1196, 97, 1205, 1216 ಅಥವಾ
1826 ಎಂದು ಉಲ್ಲೇಖಿಸಲಾಗುತ್ತದೆ. ಆಗ ದೇವಾಲಯದ ನಿರ್ಮಾಣ ಪೂರ್ಣಗೊಂಡಿದೆ ಅಥವಾ ಅನಂತವರ್ಮನ ಮಗ ಅನಾಗಭೀಮ ಆಳ್ವಿಕೆಯಲ್ಲಿ ದೇವಾಲಯವನ್ನು ನವೀಕರಿಸಲಾಗಿದೆ ಎಂದು ಸೂಚಿಸುತ್ತದೆ. ಗಂಗಾ ರಾಜವಂಶ ಮತ್ತು ಸೂರ್ಯವಂಶಿ ರಾಜವಂಶವನ್ನು ಒಳಗೊಂಡಂತೆ ನಂತರದ ರಾಜರ ಆಳ್ವಿಕೆಯಲ್ಲಿ ದೇವಾಲಯದ ಸಂಕೀರ್ಣವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುತ್ತದೆ. ದೇವಾಲಯದ ಮೂಲ ದಂತಕತೆ ನೋಡೋಣ. ದಂತಕಥೆಯ ಪ್ರಕಾರ ಮೊದಲ ಜಗನ್ನಾಥ ದೇವಾಲಯದ ನಿರ್ಮಾಣವು ಭರತ ಮತ್ತು ಸುನಂದನ ಮಗ ರಾಜ ವಿದ್ಯುದ್ಧಾಮನ ಮತ್ತು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಮಾಳವ ರಾಜನು ನಿರ್ಮಿಸಿದನು. ಸ್ಕಂದ ಪುರಾಣ, ಬ್ರಹ್ಮ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ಒಂದು ನಂತರದ ಓಡಿಯಾ ಕೃತಿಗಳಲ್ಲಿ ಕಂಡುಬರುವ ಪೌರಾಣಿಕ ವೃತ್ತಾಂತವು ಭಗವಾನ್ ಜಗನ್ನಾಥನನ್ನು ಮೂಲತಃ ಭಗವಾನ್ ನೀಲಮಾಧವ ಎಂದು ಪೂಜಿಸಲಾಗುತ್ತಿತ್ತು. ವಿಶ್ವವಾಸು ಎಂಬ ಸವರ್ ರಾಜನು ಬುಡಕಟ್ಟು ಮುಖ್ಯಸ್ಥೆ ದೇವತೆಯನ್ನ ಪೂಜಿಸುವ ಬಗ್ಗೆ ಕೇಳಿದ ರಾಜ ಇಂದ್ರದ್ಯಾಮನು ದೇವಿಯನ್ನ ಪತ್ತೆ ಹಚ್ಚಲು ವಿದ್ಯಾಪತಿ ಎಂಬ ಬ್ರಾಹ್ಮಣ ಪುರೋಹಿತನನ್ನು ಕಳಿಸಿದನು. ವಿಶ್ವವಾಸು ದಟ್ಟ ಕಾಡಿನಲ್ಲಿ ರಹಸ್ಯವಾಗಿ ಜಗನ್ನಾಥನನ್ನು ಪೂಜಿಸುತ್ತಿದ್ದನು. ವಿದ್ಯಾಪತಿ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದರೂ ಸ್ಥಳವನ್ನ ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಕೊನೆಗೆ ಅವನು ವಿಶ್ವವಾಸುವಿನ ಮಗಳು ಲಲಿತಾಳನ್ನ ಮದುವೆಯಾಗಲು ಯಶಸ್ವಿಯಾದನು. ಅಳಿಯ ವಿದ್ಯಾಪತಿ ಪುನರಾವರ್ತಿತ ಕೋರಿಕೆಯ ಮೇರೆಗೆ ವಿಶ್ವವಾಸು ತನ್ನ ಅಳಿಯನನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ದಾರಿ ಕಾಣದಂತೆ ಗುಹೆಯೊಂದಕ್ಕೆ ಕರೆದೊಯ್ದ. ಭಗವಾನ್ ನೀಲ ಮಾಧವನು ಪೂಜಿಸುತ್ತಿದ್ದ ಸ್ಥಳಕ್ಕೆ ಕರೆದೊಯ್ದನು. ವಿದ್ಯಾಪತಿ ಬಹಳ ಬುದ್ಧಿವಂತ ಮತ್ತು ಅವನು ಅಲ್ಲಿಗೆ ಹೋಗುವಾಗ ಸಾಸಿವೆ ಬೀಜಗಳನ್ನು ದಾರಿಯಲ್ಲಿ ನೆಲದ ಮೇಲೆ ಬೀಳಿಸಿದನು. ಕೆಲವು ದಿನಗಳ ನಂತರ ಬೀಜಗಳು ಮೊಳಕೆ ಒಡೆದು ಅವು ಗುಹೆಯನ್ನು ಕಂಡು ಹಿಡಿಯಲು ಅವನಿಗೆ ಸಾಧ್ಯವಾಯಿತು. ಅವನ ಮಾತು ಕೇಳಿದ ರಾಜ ವಿದ್ಯುದ್ಧಾಮನು ದೇವತೆಯನ್ನು ನೋಡಲು ಮತ್ತು ಪೂಜಿಸಲು ತೀರ್ಥಯಾತ್ರೆಯಲ್ಲಿ ತಕ್ಷಣ ಒಡಿಸ್ಸಾಕ್ಕೆ ತೆರಳಿದನು. ಆದರೆ ದೇವತೆ ಕಣ್ಮರೆಯಾಯಿತು. ರಾಜನು ನಿರಾಶೆಗೊಂಡನು. ದೇವತೆಯನ್ನು ಮರಳಿನಲ್ಲಿ ಮರೆ ಮಾಡಲಾಯಿತು. ದೇವತೆಯ ದರ್ಶನವಿಲ್ಲದೆ ಹಿಂದಿರುಗಬಾರದೆಂದು ರಾಜನು ದೃಢವಾಗಿ ನಿಶ್ಚಯಿಸಿದನು ಮತ್ತು ನೀಲ ಪರ್ವತದಲ್ಲಿ ಸಾಯುವವರೆಗೆ ಉಪವಾಸ ಆಚರಿಸಿದನು. ಆಗ ಆಕಾಶವಾಣಿಯು ನೀನು ಅವನನ್ನು ನೋಡಬಲ್ಲೆ ಎಂದು ಕೂಗಿತು. ನಂತರ ರಾಜನು ಅಶ್ವಮೇಧ ಯಾಗವನ್ನು ಮಾಡಿ ವಿಷ್ಣುವಿಗೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದನು. ನಾರದರು ತಂದ ಶ್ರೀ ನರಸಿಂಹ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಲಾಯಿತು. ನಿದ್ರೆಯ ಸಮಯದಲ್ಲಿ ರಾಜನಿಗೆ ಭಗವಾನ್ ಜಗನ್ನಾಥನ ದರ್ಶನವಿತ್ತು. ಕಡಲ ತೀರದ ಪರಿಮಳಯುಕ್ತ ಮರವನ್ನ ಸ್ವೀಕರಿಸಲು ಮತ್ತು ಅದರಿಂದ ವಿಗ್ರಹಗಳನ್ನು ತಯಾರಿಸಲು ಆಕಾಶವಾಣಿಯ ಧ್ವನಿಯೊಂದು ಅವನಿಗೆ ನಿದರ್ಶನ ನೀಡಿತು. ಅದರಂತೆ ರಾಜನು ದೈವಿಕ ಮರದಿಂದ ಮಾಡಿದ ಭಗವಾನ್ ಜಗನ್ನಾಥ, ಬಾಲಭದ್ರ, ಸುಭದ್ರ ಮತ್ತು ಸುದರ್ಶನ ಚಕ್ರವನ್ನು ಪಡೆದುಕೊಂಡು ದೇವಾಲಯದಲ್ಲಿ ಸ್ಥಾಪಿಸಿದನು. ಭಗವಾನ್ ಬ್ರಹ್ಮನಿಗೆ ವಿದ್ಯುದ್ಧಾಮನ ಪ್ರಾರ್ಥನೆ. ರಾಜ ವಿದ್ಯುದ್ಧಾಮನು ಜಗನ್ನಾಥನಿಗೆ ವಿಶ್ವದ ಅತಿ ಎತ್ತರದ ಸ್ಮಾರಕವನ್ನು ನಿರ್ಮಿಸಿದನು. ಅದು 1000 ಮೊಳ ಎತ್ತರವಾಯಿತು. ಅವನು ವಿಶ್ವ ಸೃಷ್ಟಿಕರ್ತ ಭಗವಾನ್ ಬ್ರಹ್ಮನನ್ನು ದೇವಾಲಯ ಮತ್ತು ಮೂರ್ತಿಗಳನ್ನ ಪವಿತ್ರಗೊಳಿಸಲು ಪ್ರಾರ್ಥಿಸಿದನು. ಈ ಉದ್ದೇಶಕ್ಕಾಗಿ ಬ್ರಹ್ಮನು ಸ್ವರ್ಗದಿಂದ ಬಂದನು. ದೇವಾಲಯವನ್ನು ನೋಡಿದಾಗ ಅವನಿಗೆ ಅಪಾರ ಸಂತೋಷವಾಯಿತು. ವಿಷ್ಣುವಿಗೆ ಅತ್ಯಂತ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದ್ದಕ್ಕಾಗಿ ಅವನಿಗೆ ಯಾವ ರೀತಿಯಲ್ಲಿ ರಾಜನ ಆಸೆಯನ್ನು ಈಡೇರಿಸಬಹುದು ಎಂದು ಬ್ರಹ್ಮ ವಿದ್ಯುದ್ಧಾಮನನ್ನು ಕೇಳಿದನು. ಮಡಿಸಿದ ಕೈಗಳಿಂದ ವಿದ್ಯುದ್ಧಾಮನು, ನನ್ನ ಪ್ರಭು, ನೀವು ನಿಜವಾಗಿಯೂ ನನ್ನ ಬಗ್ಗೆ ಸಂತಸ ಪಟ್ಟರೆ ದಯೆಯಿಂದ ನನ್ನನ್ನು ಒಂದು ವಿಷಯದಿಂದ ಆಶೀರ್ವದಿಸಿ ಮತ್ತು ನಾನು ಸಮಸ್ಯೆ ಇಲ್ಲದವನಾಗಿರಬೇಕು ಮತ್ತು ನನ್ನ ಕುಟುಂಬದ ಕೊನೆಯ ಸದಸ್ಯನಾಗಿರಬೇಕು ಎಂದು ಹೇಳಿದರು. ಅವನ ನಂತರ ಯಾರಾದರೂ ಜೀವಂತವಾಗಿ ಉಳಿದಿದ್ದರೆ ಅವರು ದೇವಾಲಯದ ಮುಖ್ಯಸ್ಥರಾಗಿ ಮಾತ್ರ ಹೆಮ್ಮೆ ಪಡುವವರಾಗಬೇಕು ಮತ್ತು ಸಾಮಾಜಿಕ ಕೆಲಸ ಮಾಡುವವರಾಗಬಾರದು. ದೇವಾಲಯದ ಮೂಲ ಸುತ್ತಲಿನ ದಂತಕಥೆ.
ನೋಡೋಣ. ಭಗವಾನ್ ಜಗನ್ನಾಥ ದೇವಾಲಯದ ಉಗಮಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ಕಥೆ ಏನೆಂದರೆ, ತ್ರೇತಾಯುಗದ ಕೊನೆಯಲ್ಲಿ ಜಗನ್ನಾಥ ವಿಷ್ಣುವಿನ ದೇವರೂಪ ಮೂಲ ಚಿತ್ರದ ಆಲದ ಮರದ ಬಳಿ ಕಡಲ ತೀರದ ಬಳಿ ಇಂದ್ರನೀಲ ಮಣಿ ಅಥವಾ ನೀಲ ಅರಳಿನ ರೂಪದಲ್ಲಿ ವ್ಯಕ್ತವಾಯಿತು. ಅದು ತ್ವರಿತವಾಗಿ ಮೋಕ್ಷವನ್ನು ನೀಡುವಷ್ಟು ಪ್ರಕಾಶಮಾನವಾದಾಗಿತ್ತು. ಆದ್ದರಿಂದ ದೈವ ಧರ್ಮನು ಅಥವಾ ಯಮಧರ್ಮನು ಅದನ್ನು ಭೂಮಿಯ ಅಡಿಯಲ್ಲಿ ಮರೆ ಮಾಡಲು ಬಯಸಿದನು ಮತ್ತು ಯಶಸ್ವಿಯಾದನು. ದ್ವಾಪರ ಯುಗದಲ್ಲಿ ಮಾಲಾದ ರಾಜನು ಇಂದುಧಾಮನನ್ನು ಅದ್ಭುತ ನೀಲವನ್ನು ಕಂಡುಹಿಡಿಯಲು ಬಯಸಿದನು. ಹಾಗೆ ಮಾಡಲು ಅವನು ತಾನು ಗುರಿಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದನು. ನಂತರ ವಿಷ್ಣುವಿನ ಪ್ರತ್ಯಕ್ಷನಾಗಿ ಅವನಿಗೆ ಪೂರಿ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ತೇಲುವ ಮರದ ತುಂಡುಗಳನ್ನ ಹುಡುಕುವಂತೆ ಮತ್ತು ಅದರಿಂದ ಒಂದು ಮೂರ್ತಿಯನ್ನು ಮಾಡಲು ಸೂಚಿಸಿದನು. ರಾಜನು ಮರದ ತುಂಡನ್ನ ಕಂಡುಕೊಂಡನು. ಅವನು ಒಂದು ಯಜ್ಞವನ್ನು ಮಾಡಿದನು. ಆ ಯಜ್ಞದಿಂದ ನೃಸಿಂಹನು ದೇವನು ಕಾಣಿಸಿಕೊಂಡರು ಮತ್ತು ಅವನು ನಾರಾಯಣನ 4 ಭಾಗವಾಗಿ ವಿಸ್ತರಿಸಬೇಕೆಂದು ಸೂಚಿಸಿದನು. ಆದರೆ ಪರಮಾತ್ಮನು ವಾಸುದೇವನಾಗಿ ಅವನ ವ್ಯೂಹವು ಸಂಘರ್ಷಣನಾಗಿ ಯೋಗಮಾಯೆಯನ್ನು ಸುಭದ್ರಳಂತೆ ಮತ್ತು ಅವನ ವೈಭವವನ್ನು ಆಯುಧ ಸುದರ್ಶನ ವಿಸ್ತರಿಸಿ ಮೂರ್ತಿಗಳನ್ನು ಮಾಡಲು ಸೂಚಿಸಿದನು. ವಿಶ್ವಕರ್ಮನು ಕಶಲಕುರ್ಮಿಯ ರೂಪದಲ್ಲಿ ಕಾಣಿಸಿಕೊಂಡರು ಮತ್ತು ಆ ಮರದಿಂದ ಜಗನ್ನಾಥ ಹಾಗೂ ಮತ್ತೊಂದು ದಂತಕಥೆ ಇದೆ, ಅದನ್ನು ನೋಡೋಣ. ಪೂರಿ ಸಮುದ್ರದ ತೀರದಲ್ಲಿ ಆ ಮರದ ತುಂಡು ಪ್ರಕಾಶದೊಂದಿಗೆ ಸಮುದ್ರದಲ್ಲಿ ತೇಲುತ್ತಿರುವುದನ್ನು ನಾರದನು ಕಂಡನು. ಅವನು ರಾಜನಿಗೆ ಅದರಿಂದ 3 ವಿಗ್ರಹಗಳನ್ನು ತಯಾರಿಸಿ ದೇವಾಲಯದ ಮಂಟಪದಲ್ಲಿ ಇಡುವಂತೆ ಹೇಳಿದನು. ವಿಗ್ರಹಗಳನ್ನು ನಿರ್ಮಿಸಲು, ಭವ್ಯವಾದ ದೇವಾಲಯವನ್ನು ನಿರ್ಮಿಸಲು ದೇವತೆಗಳ ವಾಸ್ತುಶಿಲ್ಪ ವಿಶ್ವಕರ್ಮನು ಇಂದ್ರದೇವನನ್ನು ಕರೆಸಿದನು. ವಿಷ್ಣುವು ಸ್ವತಃ ಕುಮಾರನು ಮರಗೆಲಸದ ಬಡಗಿ ವೇಷದಲ್ಲಿ ಬಂದು ವಿಗ್ರಹಗಳನ್ನು ತಯಾರಿಸಲು ಒಪ್ಪಿದನು. ಆದರೆ ಅವನು ತನ್ನ ಮೂರ್ತಿಗಳನ್ನು ಮಾಡುವ ಕೆಲಸ ಮುಗಿಯುವವರೆಗೆ ಆತನನ್ನು ಯಾರು ದೇವಾಲಯದಲ್ಲಿ ಪ್ರವೇಶಿಸಿ ಕೆಲಸಕ್ಕೆ ಭಂಗ ತರಬಾರದು ಎಂಬ ನಿಯಮವನ್ನು ವಿಧಿಸಿದನು. ಆದರೆ 2 ವಾರಗಳ ನಂತರ ರಾಣಿ ತುಂಬಾ ಆತಂಕಕ್ಕೊಳಗಾದಳು. ದೇವಾಲಯದಿಂದ ಯಾವುದೇ ಶಬ್ದ ಬಾರದ ಕಾರಣ ಅವಳು ಬಡಗಿ ಸತ್ತಿದ್ದಾನೆ ಎಂದು ಭಾವಿಸಿದಳು. ಅದರಿಂದ ಅವಳು ದೇವಾಲಯದ ಬಾಗಿಲು ತೆರೆಯುವಂತೆ ರಾಜನನ್ನು ವಿನಂತಿಸಿದಳು. ಹೀಗಾಗಿ ಅವರು ಬಡಗಿಯ ವಿಷ್ಣು ಕೆಲಸದಲ್ಲಿ ತೊಡಗಿರುವನೋ ಇಲ್ಲವೋ ಏನಾದರೂ ಎಂದು ನೋಡಲು ಹೋದರು. ಅವರು ಕೆಲಸದ ಮಧ್ಯೆ ಮಾತಿಗೆ ತಪ್ಪಿ ಬಂದುದರಿಂದ ವಿಷ್ಣು ದೇವನು ಮೂರ್ತಿಯ ಕೆಲಸವನ್ನು ಅಪೂರ್ಣವಾಗಿ ಬಿಟ್ಟು ಹೋದನು. ವಿಗ್ರಹಗಳ ಕೈಗಳ ಹಸ್ತಗಳ ಇರಲಿಲ್ಲ. ಆದರೆ ದೈವಿಕ ಧ್ವನಿಯೊಂದು ಇಂದ್ರಧಾಮನಿಗೆ ದೇವಾಲಯದಲ್ಲಿ ಆ ಮೂರ್ತಿಗಳನ್ನು ಸ್ಥಾಪಿಸುವಂತೆ ಹೇಳಿತು. ವಿಗ್ರಹವು ಕೈಗಳಿಲ್ಲದಿದ್ದರೂ ಅದು ಪ್ರಪಂಚವನ್ನು ಗಮನಿಸಬಹುದು ಮತ್ತು ಅದರ ಅಧಿಪತಿಯಾಗಬಹುದು ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಹೀಗೆ ಮೂರ್ತಿ ಸಾಂಕೇತಿಕವಾಗಿದೆ. ಪೂರಿಯ ಜಗನ್ನಾಥ ದೇವಾಲಯವನ್ನ 18 ಬಾರಿ ಆಕ್ರಮಿಸಲು ಲೂಟಿ ಮಾಡಲಾಗಿದೆ ಎಂದು ದೇವಾಲಯದ ವಾರ್ಷಿಕೋತ್ಸವಗಳು ಮತ್ತು ಮೊದಲ ಪಂಜಿ ದಾಖಲೆಗಳು ಹೇಳುತ್ತವೆ. 1692ರಲ್ಲಿ ಮುಘಲ್ ಚಕ್ರವರ್ತಿ ಔರಂಗಜೇಬನು ದೇವಾಲಯವನ್ನು ತಾನು ಮತ್ತು ತೆರೆಯಲು ಬಯಸುವವರೆಗೆ ಅದನ್ನು ಮುಚ್ಚುವಂತೆ ಆದೇಶಿಸಿದನು. ಇಲ್ಲದಿದ್ದರೆ ಅದನ್ನು ನೆಲಸಮ ಮಾಡಲಾಗುವುದು ಎಂದು ಈ ಕೆಲಸವನ್ನು ನಿರ್ವಹಿಸಲು ಬಂದ ಸ್ಥಳೀಯ ಮೊಘಲ್ ಅಧಿಕಾರಿಗಳನ್ನು ಸ್ಥಳೀಯರು ನಾಶ ಮಾಡದಂತೆ ಕೋರಿದರು ಮತ್ತು ದೇವಾಲಯವನ್ನು ಮುಚ್ಚಲಾಯಿತು. 1707ರಲ್ಲಿ ಔರಂಗಜೇಬನು ಮರಣದ ನಂತರವೇ ಅದನ್ನು ಪುನಃ ತೆರೆಯಲಾಯಿತು. ಜಗನ್ನಾಥ ಮೂರ್ತಿಗಳನ್ನು ಸಾಮಾನ್ಯವಾಗಿ ಪೂರಿಯಲ್ಲಿರುವ ದೇವಾಲಯದ ಗರ್ಭಗೃಹದಲ್ಲಿ ಪೂಜಿಸಲಾಗುತ್ತದೆ. ಆದರೆ ಒಮ್ಮೆ ಆಷಾಢದಲ್ಲಿ ಒರಿಸ್ಸಾದ ಮಳೆಗಾಲ ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬೀಳುತ್ತದೆ. ಅವುಗಳನ್ನು ಬಾಡದಂಡ ಎಂದು ಪೂರಿಯಲ್ಲಿ ಕರೆಯುವ ಮುಖ್ಯ ಬೀದಿಗಳಲ್ಲಿ ರಥದ ಯಾತ್ರೆ ನಡೆದು 3 ಕಿಲೋಮೀಟರ್ ದೂರದ ಶ್ರೀ ಗುಂಡಿಚಾ ದೇವಸ್ಥಾನಕ್ಕೆ ಬಂದು ರಥಗಳಲ್ಲಿ ಪ್ರಯಾಣಿಸಿ ಸಾರ್ವಜನಿಕರಿಗೆ ದರ್ಶನ ಹೊಂದಲು ಅನುವು ಮಾಡಿಕೊಡುತ್ತದೆ. ಈ ಹಬ್ಬವನ್ನು ರಥಯಾತ್ರೆ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ರಥಗಳ ಪ್ರಯಾಣ
ರಥಗಳ ಬೃಹತ್ ಚಕ್ರದ ಮರದ ರಚನೆಗಳಾಗಿವೆ. ಇವುಗಳನ್ನ ಪ್ರತಿ ವರ್ಷ ಹೊಸದಾಗಿ ನಿರ್ಮಿಸಲಾಗುತ್ತದೆ ಮತ್ತು ಆವಯಗಳನ್ನ ಭಕ್ತರು ಎಳೆಯುತ್ತಾರೆ. ಜಗನ್ನಾಥನ ರಥವು ಸುಮಾರು 45 ಅಡಿ ಎತ್ತರ ಮತ್ತು 35 ಚದರ ಅಡಿಯ ನಿರ್ಮಾಣ. ಅದರ ನಿರ್ಮಾಣಕ್ಕೆ ಸುಮಾರು 2 ತಿಂಗಳು ತೆಗೆದುಕೊಳ್ಳಲಾಗುತ್ತದೆ. ಪೂರಿಯ ಕಲಾವಿದರು ಮತ್ತು ವರ್ಣಚಿತ್ರಕಾರರು ರಥಗಳನ್ನ ಅಲಂಕರಿಸುತ್ತಾರೆ ಮತ್ತು ಚಕ್ರದ ಮೇಲೆ ಹೂವಿನ ದಳಗಳನ್ನು ಮತ್ತು ಇತರ ವಿನ್ಯಾಸಗಳನ್ನ ಚಿತ್ರಿಸುತ್ತಾರೆ. ಮರದಿಂದ ಕೆತ್ತಿದ ರಥ ಮತ್ತು ಕುದುರೆಗಳನ್ನು ಮತ್ತು ಸಿಂಹಾಸನದ ಹಿಂಭಾಗದ ಗೋಡೆಯ ಮೇಲೆ ತಲೆಕೆಳಗಾದ ಕಮಲಗಳನ್ನು ರಚಿಸುವರು. ರಥಯಾತ್ರೆಯಲ್ಲಿ ಎಳೆದ ಜಗನ್ನಾಥನ ಬೃಹತ್ ರಥಗಳು ಜಗ್ಗರ್ನೌಟ್, ಒಂದು ದೊಡ್ಡ ಶಕ್ತಿ ಮತ್ತು ಅಗಾಧ ಶಕ್ತಿ ಎಂಬ ಇಂಗ್ಲಿಷ್ ಪದದ ಉತ್ಪತ್ತಿಯ ಮೂಲವಾಗಿದೆ. ರಥಯಾತ್ರೆಯನ್ನ ಶ್ರೀ ಗುಂಡಿಚಾ ಯಾತ್ರೆ ಎಂದು ಕರೆಯುತ್ತಾರೆ. 2020ರಲ್ಲಿ ರಥಯಾತ್ರೆಗೆ ಸುಪ್ರೀಂ ತಡೆ. ಈ ದೇವಸ್ಥಾನಕ್ಕೆ ಯಾವ ರೀತಿಯಲ್ಲಿ ಅಡಚಣೆಗಳು ಬರ್ತವೆ ನೋಡಿ. ಕೋವಿಡ್ ನಲ್ಲಿ ವ್ಯಾಪಿಸಿರುವ ಇಂತಹ ಸಂದರ್ಭದಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರುವುದಕ್ಕೆ ಅವಕಾಶ ನೀಡಿದರೆ ಜಗನ್ನಾಥ ದೇವರು ಸಹ ನಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಿ 2020ರ ಪೂರಿ ಜಾತ್ರೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬೊಂಬಡೆ ಜಾತ್ರೆಗೆ ತಡೆ ನೀಡಿದರು. 2020 ವರ್ಷದ ರಥಯಾತ್ರೆಯನ್ನ ರದ್ದುಪಡಿಸಬೇಕು, ಇಲ್ಲವೇ ಮುಂದೂಡುವಂತೆ ನಿರ್ದೇಶನ ನೀಡುವಂತೆ ಕೋರಿ ಸ್ವಯಂ ಸೇವಾ ಸಂಸ್ಥೆಯೊಂದು ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಸಲ್ಲಿಸಿತು. ಸುಪ್ರೀಂ ತಡೆಗೆ ತೆರವು. ರಥಯಾತ್ರೆಗೆ ಷರತ್ತುಬದ್ಧ ಅನುಮತಿ. ಕರೋನಾ ವೈರಸ್ ಸೋಂಕು ಹರಡುವಿಕೆ ನಡುವೆಯೂ ಜಗತ್ಪ್ರಸಿದ್ಧವಾಗಿರುವ ಒಡಿಶಾ ಪೂರಿ ಜಗನ್ನಾಥ ರಥಯಾತ್ರೆ ನಡೆಸುವುದಕ್ಕೆ 2020 ಜೂನ್ 22ರಂದು ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿತು. ಪೂರಿಯ ಜಗನ್ನಾಥ ಮಂದಿರದಲ್ಲಿ ಮಾತ್ರ ರಥಯಾತ್ರೆ ನಡೆಸಲು ಅನುಮತಿ ನೀಡಿರುವ ಸುಪ್ರೀಂ ಕೋರ್ಟ್ ರಾಜ್ಯದ ಬೇರೆಲ್ಲೂ ರಥಯಾತ್ರೆ ನಡೆಸುವಂತಿಲ್ಲ ಎಂದು ಆದೇಶಿಸಿತು. ಷರತ್ತು: ರಥಯಾತ್ರೆಯ ಸಂದರ್ಭದಲ್ಲಿ 500ಕ್ಕಿಂತ ಹೆಚ್ಚು ಭಕ್ತರಿಗೆ ಅವಕಾಶ ನೀಡುವಂತಿಲ್ಲ. 2 ರಥಯಾತ್ರೆಯ ಮಧ್ಯೆ ಕನಿಷ್ಠ 1 ಗಂಟೆ ಅಂತರವಿರಬೇಕು. ರಥ ಎಳೆಯಲು ಬರುವ ಪ್ರತಿಯೊಬ್ಬರ ಭಕ್ತರಿಗೂ ಕೊರೋನಾ ವೈರಸ್ ಪರೀಕ್ಷೆ ನಡೆಸಿರಬೇಕು. ಸಾಮಾಜಿಕ ಅಂತರ ಪಾಲನೆಯಾಗುವುದು ಕಡ್ಡಾಯ ಎಂದು ಕೋರ್ಟ್ ತಿಳಿಸಿತು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶರದ್ ಅರವಿಂದ್ ಬೊಬ್ಡೆ ನೇತೃತ್ವದ ತ್ರಿಸದಸ್ಯ ಪೀಠ ಈ ತೀರ್ಪು ನೀಡಿತು. ಸ್ನಾನ ಯಾತ್ರೆಯ ಪೂರ್ಣ ಹುಣ್ಣಿಮೆಯ ಪ್ರತಿ ವರ್ಷವೂ ನಡೆಯುತ್ತದೆ. ಇದರ ಹಿಂದೆಯೇ ಜಗನ್ನಾಥ ಸಂಸ್ಕೃತಿ ಜನ ಜಾಗರಣಾ ಮಂಚ್ ಸೇರಿದಂತೆ ಹಲವು ಆದೇಶದ ಮಾರ್ಪಾಡು ಕೋರಿ ಅರ್ಜಿ ಸಲ್ಲಿಸಿದರು. ರಥಯಾತ್ರೆಯು 10 ರಿಂದ 12 ದಿನ ನಡೆಯಲಿದ್ದು ಜೂನ್ 23ರಿಂದ ಜುಲೈ 1ರವರೆಗೆ ನಡೆಸಲು ನಿಗದಿಯಾಯಿತು. ಅಫ್ತಾಬ್ ಹುಸೇನ್ ಎಂಬುವರು ಅರ್ಜಿ ಸಲ್ಲಿಸಿ ಸಂಪ್ರದಾಯದ ಅನುಸಾರ ಜಗನ್ನಾಥ ಯಾತ್ರೆ ನಡೆಯಬೇಕು. ಪ್ರತಿ ವರ್ಷ ಇದು ನಡೆಯಲಿದೆ. 1 ವರ್ಷ ನಿಲ್ಲಿಸಿದರೆ ಮುಂದಿನ 12 ವರ್ಷ ಇದನ್ನು ನಡೆಸಲಾಗುವುದು ಎಂದು ಪ್ರತಿಪಾದಿಸಿದರು. 1736ರಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರುವ ವಾರ್ಷಿಕ ಪೂರಿ ಜಗನ್ನಾಥ ಯಾತ್ರೆಯ ಸಂಪ್ರದಾಯ. ಪ್ರಿಯ ಬಂಧುಗಳೇ, ನೋಡಿದ್ರಲ್ಲ ಪೂರಿಯ ಜಗನ್ನಾಥ ದೇವಾಲಯ. ಈ ದೇವಾಲಯದಲ್ಲಿ ಅಪಾರವಾದ ಸಂಪತ್ತು ಕೂಡ ಸಿಕ್ಕಿದೆ. ಈ ದೇವಾಲಯದಲ್ಲಿ ಹಿಂದೆ ಸಂಪತ್ತನ್ನ ಕೂಡ 47 ವರ್ಷಗಳ ಹಿಂದೆ ಕೂಡ ಸಂಪತ್ತನ್ನ ತೆಗೆಯಲಾಗಿತ್ತು. ಈಗ 2024ರಲ್ಲಿ ಕೂಡ ಈ ಸಂಪತ್ತನ್ನ ಹೊರ ತೆಗೆಯಲಾಗಿದೆ. ಈ ಸಂಪತ್ತು ಎಷ್ಟು ಕೋಟಿ ಇದೆ ಅಂತ ಇನ್ನು ಎಣಿಕೆಯನ್ನ ಕೂಡ ಮಾಡಿಲ್ಲ. ಈ ಪೂರಿ ಜಗನ್ನಾಥ ದೇವಾಲಯ ನೋಡಿದ್ರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯ ಕಥೆಯನ್ನ ಕೂಡ ಹೇಳ್ತಾರೆ. ಆದ್ರೆ ಅಲ್ಲಿನ ಜನ ಇದೇ ಸತ್ಯ ಎಂದು ಕೂಡ ನಂಬಿದ್ದಾರೆ. ನಾವು ಕಲ್ಲುಗಳನ್ನ ಇಟ್ಟು ಪೂಜೆಯನ್ನು ಮಾಡ್ತೀವಿ, ಕಲ್ಲಲ್ಲೇ ಕೂಡ ದೇವರನ್ನ ಕಾಣ್ತೀವಿ. ಕೆಲವೊಬ್ರು ಶಿಲೆಗಳನ್ನ ಕೂಡ ನೋಡ್ತಾರೆ. ಚಿನ್ನ, ಬೆಳ್ಳಿ, ವಜ್ರ ಈ ರೀತಿ ದೇವರುಗಳನ್ನ ಪೂಜಿಸ್ತಾರೆ. ಆದ್ರೆ ಒಡಿಸ್ಸಾದಲ್ಲಿ ಮರದ ಕೆತ್ತನೆಗೆ ಕೂಡ ಜನರು ಅಲ್ಲಿ ಪೂಜೆಯನ್ನ ಕೂಡ ಮಾಡ್ತಾರೆ. ಅಲ್ಲಿ ಬಹಳ ಭಕ್ತಿಯಿಂದ ಕೂಡ ದೇವರನ್ನ ಕೂಡ ನಂಬಿದ್ದಾರೆ. ಎಲ್ಲರೂ ಕೂಡ ಪೂರಿ ಜಗನ್ನಾಥ ದೇವಾಲಯಕ್ಕೆ ಒಂದು ನಮಸ್ಕಾರವನ್ನ ಹಾಕಿ, ಹಾಗೆ ನಮ್ಮ ಚಾನಲ್ಗೊಂದು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.